ಕಾಪರ್ ಪೈಪ್ ಮೇಲಿನ ಪ್ರಕ್ರಿಯೆ. ಪ್ರೊಸೀಜರ್ ಆನ್ ಕಾಪರ್ ಪೈಪ್. ಕಾಪರ್ ಅಂದರೆ ತಾಮ್ರದ ಪೈಪ್ ನೀರು ಸರಬರಾಜು ಮತ್ತು ಪೈಪ್ಲೈನ್ ವ್ಯವಸ್ಥೆಗಳಿಗೆ ಬಳಸಲಾಗುವ ಒಂದು ಪ್ರಮುಖ ಲೋಹದ ಪೈಪ್ ಆಗಿದೆ. ಪ್ರಾಚೀನ ಕಾಲದಿಂದಲೂ ಜನರು ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಸಂಗ್ರಹಿಸುತ್ತಿದ್ದರು. ಆದ್ದರಿಂದ ತಾಮ್ರದ ಪೈಪ್ಗಳನ್ನು ಕುಡಿಯುವ ನೀರಿಗೆ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಕಾಪರ್ ಪೈಪ್ಗಳಿಗೆ ಕೆಲವು ವಿಶೇಷ ಗುಣಲಕ್ಷಣಗಳಿದ್ದು ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಕಾಪರ್ ಪೈಪ್ಗಳನ್ನು ನೈಸರ್ಗಿಕ ಲೋಹದಿಂದ ತಯಾರಿಸಲಾಗುತ್ತದೆ. ಆದ್ದರಿಂದ ಇವು ಪರಿಸರಕ್ಕೂ ಸುರಕ್ಷಿತವಾಗಿವೆ. ಕಾಪರ್ ಪೈಪ್ ಹಗುರ, ಬಲಿಷ್ಠ, ತುಕ್ಕು ನಿರೋಧಕ ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತಹದ್ದಾಗಿದೆ. ಇದರ ಆರಂಭಿಕ ಬೆಲೆ ಹೆಚ್ಚಾಗಿದ್ದರೂ ಇದರ ಬಾಳಿಕೆಯಿಂದಾಗಿ ದೀರ್ಘಾವಧಿಯಲ್ಲಿ ಇದು ವೆಚ್ಚ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಈ ವಿಡಿಯೋದಲ್ಲಿ ನಾವು ಕಾಪರ್ ಪೈಪ್ ಮೇಲೆ ಪ್ರಕ್ರಿಯೆ ಹೇಗೆ ನಡೆಸುವುದು ಎಂಬುದನ್ನು ಕಲಿಯುತ್ತೇವೆ. ಕಾಪರ್ ಪೈಪ್ ಮೇಲೆ ಕೆಲಸ ಮಾಡಲು ಈ ಕೆಳಗಿನ ಟೂಲ್ಸ್, ಉಪಕರಣಗಳು ಮತ್ತು ಸಾಮಗ್ರಿಗಳು ಬೇಕಾಗುತ್ತವೆ. ಮೆಷರ್ಮೆಂಟ್ ಟೇಪ್, ಪೈಪ್ ವೈಸ್, ಪೈಪ್ ಕಟರ್, ಫೈಲ್, ಅಡ್ಜಸ್ಟಬಲ್ wrench, ಸ್ಕೆಚ್ ಪೆನ್, ಬ್ಲೋ ಟಾರ್ಚ್, ಫ್ಲಕ್ಸ್, ಲೆಡ್ ರಾಡ್, ಟ್ಯೂಬ್ ಬೆಂಡರ್, 15 mm ಕಾಪರ್ ಪೈಪ್, 15 mm ಎಲ್ಬೋ. ಪ್ಲಂಬಿಂಗ್ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನಾವು ಕೆಲವು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಕಾಪರ್ ಪೈಪ್ ಮೇಲೆ ಕೆಲಸ ಮಾಡುವಾಗ ಸೇಫ್ಟಿ ಶೂಗಳು, ಸೇಫ್ಟಿ ಏಪ್ರಿನ್, ಸೇಫ್ಟಿ ಗ್ಲೌಸ್, ಸೇಫ್ಟಿ ಲೆದರ್ ಹ್ಯಾಂಡ್ ಗ್ಲೌಸ್ ಮತ್ತು ಸೇಫ್ಟಿ ಗಾಗಲ್ಸ್ ಧರಿಸುವುದು ಕಡ್ಡಾಯವಾಗಿದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವಾಗಲೂ ಫೈರ್ ಎಕ್ಸ್ಟಿಂಗ್ವಿಷರ್ ಅಥವಾ ನೀರಿನ ಬಕೆಟ್ ಅನ್ನು ಇರಿಸಿ. ಬನ್ನಿ, ಕಾಪರ್ ಪೈಪ್ ಮೇಲೆ ನಡೆಸುವ ವಿವಿಧ ಪ್ರಕ್ರಿಯೆಗಳನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಮೆಷರ್ಮೆಂಟ್. ಮೊದಲು ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಕಾಪರ್ ಪೈಪ್ ಅನ್ನು ಪೈಪ್ ವೈಸ್ನಲ್ಲಿ ಫಿಟ್ ಮಾಡಿ. ಮಾರ್ಕಿಂಗ್ ಮಾಡುವುದು. ಕಾಪರ್ ಪೈಪ್ ಕಟಿಂಗ್ ಮಾಡಲು ಅಗತ್ಯವಿರುವ ಮೆಷರ್ಮೆಂಟ್ ತೆಗೆದುಕೊಂಡು ಸ್ಕೆಚ್ ಪೆನ್ ಬಳಸಿ ವೃತ್ತಾಕಾರದ ಮಾರ್ಕಿಂಗ್ ಮಾಡಿ. ಕಟಿಂಗ್ ಮಾಡುವುದು. ಪೈಪ್ ಕಟರ್ ಬಳಸುವ ಮೊದಲು ವೀಲ್ ಅನ್ನು ಸರಿಯಾಗಿ ಬಿಗಿಗೊಳಿಸಿ. ಮಾರ್ಕಿಂಗ್ ಪ್ರಕಾರ ಪೈಪ್ ಕತ್ತರಿಸಲು ಪ್ರಾರಂಭಿಸಿ. ಪೈಪ್ ಕಟರ್ ಅನ್ನು ನಿಧಾನವಾಗಿ ಪೈಪ್ ಸುತ್ತಲೂ ತಿರುಗಿಸಿ ಮತ್ತು ಮಧ್ಯ ಮಧ್ಯೆ ಬಿಗಿಗೊಳಿಸಿ. ಡಿಬರಿಂಗ್. ಪೈಪ್ನ ಚೂಪಾದ ಅಂಚುಗಳನ್ನು ತೆಗೆದುಹಾಕಲು ಪೈಪ್ ಕಟರ್ನ ಡಿಬರಿಂಗ್ ಟೂಲ್ಸ್ ಬಳಸಿ. ಈಗ ಪೈಪ್ನ ತುದಿಯನ್ನು ಸ್ಯಾಂಡ್ ಪೇಪರ್ನಿಂದ ನಿಧಾನವಾಗಿ ಉಜ್ಜಿ ಸ್ವಚ್ಛಗೊಳಿಸಿ. ಈಗ ಬ್ರೇಸಿಂಗ್ ಅನ್ನು ಪ್ರಾರಂಭಿಸಿ. ಈ ಪ್ರಕ್ರಿಯೆಯಲ್ಲಿ ನೀವು ಸೇಫ್ಟಿ ಲೆದರ್ ಹ್ಯಾಂಡ್ ಗ್ಲೌಸ್ ಮತ್ತು ಸೇಫ್ಟಿ ಗಾಗಲ್ಸ್ ಧರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಬ್ಲೋ ಟಾರ್ಚ್ ಅನ್ನು ಕಾರ್ಟ್ರಿಡ್ಜ್ಗೆ ಫಿಟ್ ಮಾಡಿ ಮತ್ತು ಲೈಟರ್ ಬಳಸಿ ಕಡಿಮೆ ಉರಿಯಲ್ಲಿ ಅದನ್ನು ಬೆಳಗಿಸಿ. ಬ್ರಷ್ನ ಸಹಾಯದಿಂದ ಫ್ಲಕ್ಸ್ ಅನ್ನು ಪೈಪ್ನ ಕತ್ತರಿಸಿದ ತುದಿಗಳ ಮೇಲೆ ಹಾಗೂ ಫಿಟ್ಟಿಂಗ್ನ ಒಳಭಾಗದಲ್ಲಿ ಸಮವಾಗಿ ಹಚ್ಚಿ. ಈಗ ಫಿಟ್ಟಿಂಗ್ ಅನ್ನು ಪೈಪ್ಗೆ ಫಿಟ್ ಮಾಡಿ. ಬ್ರೇಸಿಂಗ್. ಬ್ಲೋ ಚಾರ್ಟ್ನ ಜ್ವಾಲೆಯನ್ನು ಕ್ರಮೇಣ ಹೆಚ್ಚಿಸಿ. ಈಗ ಪೈಪ್ಗಳು ಮತ್ತು ಫಿಟ್ಟಿಂಗ್ಗಳ ಮೇಲೆ ಲೆಡ್ ತಂತಿಯನ್ನು ಇರಿಸಿ. ಈಗ ಅದನ್ನು ಬ್ಲೋ ಟಾರ್ಚ್ನಿಂದ ಬಿಸಿ ಮಾಡಿ ಶಾಖವು ಲೆಡ್ ಕರಗಿ ಜಾಯಿಂಟ್ ಅಲ್ಲಿ ಸೆಟ್ ಆಗುತ್ತದೆ. ಬ್ರೇಸಿಂಗ್ ಮಾಡಿದ ನಂತರ ಅದನ್ನು ಸ್ವಲ್ಪ ಸಮಯದವರೆಗೆ ಸ್ಥಿರವಾಗಿ ಹಿಡಿದುಕೊಳ್ಳಿ. ಇದರಿಂದ ಜಾಯಿಂಟ್ ಹೆಚ್ಚು ಬಲವಾಗುತ್ತದೆ. ಈಗ ಕಾಪರ್ ಪೈಪ್ ಜಾಯಿಂಟ್ ಅನ್ನು ನಿಧಾನವಾಗಿ ತಿರುಗಿಸುವ ಮೂಲಕ ಪರಿಶೀಲಿಸಿ. ಕಾಪರ್ ಪೈಪ್ ಫಿಟ್ಟಿಂಗ್ ಈಗ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಪ್ರಕ್ರಿಯೆ ಸಮಯದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯ. ಬ್ರೇಸಿಂಗ್ ಸಮಯದಲ್ಲಿ ಹೊಗೆ ಮತ್ತು ಗ್ಯಾಸ್ ಬಿಡುಗಡೆಯಾಗುತ್ತವೆ. ಆದ್ದರಿಂದ ಯಾವಾಗಲೂ ತೆರೆದ ಪ್ರದೇಶದಲ್ಲಿ ಅಥವಾ ಎಕ್ಸಾಸ್ಟ್ ಫ್ಯಾನ್ ಇರುವ ಜಾಗದಲ್ಲಿಯೇ ಕೆಲಸ ಮಾಡಿ. ಬ್ರೇಸಿಂಗ್ ಮಾಡುವಾಗ ಕಿಡಿಗಳು ಮತ್ತು ಶಾಖ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಬಟ್ಟೆ, ಪೆಟ್ರೋಲ್, ಬಣ್ಣ ಅಥವಾ ಮರದಂತಹ ಸುಡುವ ವಸ್ತುಗಳನ್ನು ಹತ್ತಿರದಲ್ಲಿ ಇಡಬೇಡಿ. ಫ್ಲಕ್ಸ್ ಅನ್ನು ಮಿತವಾಗಿ ಬಳಸಿ ಮತ್ತು ನಿಮ್ಮ ಕೈಗಳನ್ನು ತೊಳೆಯದೆ ನಿಮ್ಮ ಬಾಯಿ ಅಥವಾ ಕಣ್ಣುಗಳನ್ನು ಮುಟ್ಟಬೇಡಿ. ಈ ಹಂತಗಳನ್ನು ಅನುಸರಿಸುವುದರಿಂದ ಕಾಪರ್ ಪೈಪ್ ಪ್ರಕ್ರಿಯೆಯು ಸುರಕ್ಷಿತ ಮತ್ತು ಸೋರಿಕೆ ಮುಕ್ತವಾಗಿದೆ ಎಂದು ಖಚಿತಪಡಿಸುತ್ತದೆ. ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ಮತ್ತು ಹಂತಗಳನ್ನು ಅಭ್ಯಾಸ ಮಾಡಿ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಕಾಪರ್ ಪೈಪ್ ಮತ್ತು ನೀರು ಸರಬರಾಜು ಮತ್ತು ಪೈಪ್ಲೈನ್ ವ್ಯವಸ್ಥೆಗಳಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕಾಪರ್ ಪೈಪ್ಗಳನ್ನು ಏಕೆ ವ್ಯಾಪಕವಾಗಿ ಬಳಸಲಾಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅವು
ಹೆಚ್ಚಿನ ತಾಪಮಾನ ಮತ್ತು ಒತ್ತಡಗಳನ್ನು ತಡೆದುಕೊಳ್ಳಬಲ್ಲವು, ಸುಲಭವಾಗಿ ಬಾಗಿಸಬಹುದು ಮತ್ತು ಜೋಡಿಸಬಹುದು ಹಾಗೂ ಕಡಿಮೆ ನಿರ್ವಹಣೆ ಅಗತ್ಯವಿರುತ್ತದೆ. ಇದಲ್ಲದೆ ಕಾಪರ್ ಪೈಪ್ಗಳ ಮೇಲೆ ಫಿಟ್ಟಿಂಗ್ಗಳನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ನಾವು ಗಮನಿಸಿದ್ದೇವೆ. ಇದರಲ್ಲಿ ಅಳತೆ ತೆಗೆದುಕೊಳ್ಳುವುದು, ಮಾರ್ಕಿಂಗ್ ಮಾಡುವುದು, ಕಟಿಂಗ್ ಮಾಡುವುದು, ಚೂಪಾದ ಅಂಚುಗಳನ್ನು ತೆಗೆದುಹಾಕುವುದು, ಫ್ಲಕ್ಸ್ ಹಚ್ಚುವುದು ಮತ್ತು ಬ್ಲೋಟಾರ್ಚ್ ಬಳಸಿ ಬಿಸಿ ಮಾಡಿ ಬಲಿಷ್ಠ ಹಾಗೂ ಲೀಕೇಜ್ ಫ್ರೀ ಜಾಯಿಂಟ್ ನಿರ್ಮಿಸುವುದು ಒಳಗೊಂಡಿದೆ. ಈಗ ನಿಮಗಾಗಿ ಒಂದು ಕೆಲಸವಿದೆ. ವಿಡಿಯೋದಲ್ಲಿ ತೋರಿಸಿರುವ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಸಹ ಕಾಪರ್ ಪೈಪ್ ಮತ್ತು ಫಿಟ್ಟಿಂಗ್ಗಳನ್ನು ಜೋಡಿಸಿ ನೋಡಿ.